ಜಮೀರ್ ಅಹಮದ್ರವರ ಹೇಳಿಕೆ ಬರೀ ಜಮೀರ್ ಅಹಮದ್ರವರ ಹೇಳಿಕೆ ಅಲ್ಲ, ಅದು ಇಡೀ ಕರ್ನಾಟಕದ 1 ಕೋಟಿ ಮುಸಲ್ಮಾನರ ಹೇಳಿಕೆ. ಜಮೀರ್ ಅಹಮದ್ರವರ ಹೇಳಿಕೆ ಅದು ಜಮೀರ್ ಅಹಮದ್ರವರ ವೈಯಕ್ತಿಕ ಹೇಳಿಕೆ ಆಗಿರ್ಬೋದು, ಆದರೆ ಆ ಹೇಳಿಕೆಯಲ್ಲಿ ಇಡೀ ಮುಸ್ಲಿಂ ಸಮುದಾಯದ ಹೇಳಿಕೆ ಆಗಿದೆ. ನಿಜವಾಗ್ಲೂ ಜಮೀರ್ ಅಹಮದ್ರವರು ಒಂದು ಕರೆಯನ್ನು ಕೊಟ್ಟಿದ್ದೆ ಆದರೆ ಜಮೀರ್ ಅಹಮದ್ರವರು ಯಾವ ಮಾತನ್ನು ಹೇಳಿದರೆ ಆ ಕೆಲಸವನ್ನು ಮಾಡಲಿಕ್ಕೆ ಪ್ರತಿ ಮುಸಲ್ಮಾನ ರೆಡಿ ಇದ್ದಾನೆ. ಅದನ್ನು ಪ್ರತಿ ಮುಸಲ್ಮಾನ ಹೇಳೋಕ್ಕೆ ವೇದಿಕೆ ಸಿಗದೇ ಇರೋ ಕಾರಣದಿಂದ ಜಮೀರ್ ಅಹಮದ್ರವರು ಹೇಳಿದ್ದಾರೆ ಹೊರತು ಪ್ರತಿಯೊಬ್ಬ ಮುಸಲ್ಮಾನನು ಸಹ ಇದನ್ನು ಒಕ್ಕೊರಲಿನಿಂದ ನೀವು ಎಲ್ಲಿ ಬೇಕಾದರೂ ಕರೆದರೂ ಬಂದು ಹೇಳೋದಕ್ಕೆ ಸಿದ್ಧ. ನಾನು ಹೇಳೋದು, ಈ ದೇಶ ಪ್ರೇಮನ್ನು ವ್ಯಕ್ತಪಡಿಸಿದ್ರೆ ಇದು ಬಾಲಿಶ, ಇದು ಜೋಕರು, ನೀವು ಸುಮ್ಮನಿದ್ರೆ ಸಾಕು ಅನ್ನೋದನ್ನು ಈ ಥರ ಟೀಕೆ ಮಾಡ್ತಿರಲ್ಲ. ಇಲ್ಲ ಅಂತಂದ್ರೆ ಈ ಥರ ಇಲ್ಲ ಅವ್ರ ಪರವಾಗಿ ಘೋಷಣೆ ಕೂಗಿದ್ರು ದೇಶದ್ರೋಹಿಗಳು ಅಂತಾರಲ್ಲ. ಇಂಥ ಸಂದರ್ಭದಲ್ಲಿ ಒಬ್ಬ ಮುಸಲ್ಮಾನ ದೇಶದ ಬಗ್ಗೆ ಈ ಹೇಳಿಕೆಯನ್ನು ಕೊಟ್ಟಾಗ ಜಮೀರ್ ಅಹಮದ್ರವನ್ನ ಒಬ್ಬ ಭಾರತೀಯನಾಗಿ ನೋಡಬೇಕೇ ಹೊರತು ಮುಸಲ್ಮಾನನಾಗಿ ಅಲ್ಲ. ನಮಸ್ಕಾರ ಬಂಧುಗಳೇ, ನಾನು ಬ್ಯಾಂಕ್ ಶಫಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಬಹುಶಃ 2 ವರ್ಷ ಆಗ್ತಾ ಬರ್ತಾ ಇದೆ. ತನ್ನ ಪಂಚ ಗ್ಯಾರಂಟಿಗಳೊಂದಿಗೆ ಇಡೀ ರಾಷ್ಟ್ರದಲ್ಲಿ ಮಾದರಿ ಸರ್ಕಾರವನ್ನು ನೀಡುವಂತಹ ಸಿದ್ದರಾಮಯ್ಯನವರ ಆಡಳಿತ ವೈಖರಿಯನ್ನು, ಗ್ಯಾರಂಟಿಗಳನ್ನು ಬೇರೆ ಸರ್ಕಾರಗಳು, ಬೇರೆ ರಾಜ್ಯಗಳು ಬೇರೆ ದಾಟಿಯಲ್ಲಿ ಅನುಸರಿಸುತ್ತಿರೋದು ತಮಗೆಲ್ಲ ತಿಳಿದಂಥ ವಿಷಯ. ಕಾಂಗ್ರೆಸ್ ಸರ್ಕಾರ ಬಂದಾಗಲಿನಿಂದ ಸಿದ್ದರಾಮಯ್ಯನವರ ಸರ್ಕಾರ ಸಂವಿಧಾನದ ಆಶಯದಂತೆ, ಅಂಬೇಡ್ಕರ್ ಅವರ ಇಚ್ಛೆಯಂತೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ಸಂವಿಧಾನದ ತಿರುಳಿನ ಮುಖಾಂತರ ಜನಸಂಖ್ಯೆಗೆ ಅನುಗುಣವಾಗಿ ಕರ್ನಾಟಕದ ಅಲ್ಪಸಂಖ್ಯಾತರಿಗೆ ನೀಡಬಹುದಾದಂತಹ ಮೀಸಲಾತಿಯನ್ನು, ಅಧಿಕಾರವನ್ನು ನೀಡಿರೋದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಇದು ಮನುವಾದಿಗಳಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಇದೆಲ್ಲ ತಮಗೆ ತಿಳಿದಿರ್ತಕ್ಕಂಥ ವಿಷಯ. ಯಾವ ಸರ್ಕಾರ ಬಂದಾಗ ಅದು ಸ್ವತಂತ್ರ ಪೂರ್ವ ಆಗಿರ್ಬೋದು ಅಥವಾ ಸ್ವತಂತ್ರ ನಂತರ ಆಗಿರ್ಬೋದು, ಕೋಮುಗಲಭೆಗಳು, ಧರ್ಮ ಸಂಘರ್ಷಗಳು ಆಗಿಲ್ಲ ಹೇಳಿ. ಸ್ವತಂತ್ರ ಪೂರ್ವದಿಂದ ರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು ಅಥವಾ ರಾಜ್ಯಗಳ ಅಂತಾರಾಜ್ಯಗಳಲ್ಲಾಗಿರ್ಬೋದು ಇಂತಹ ಕೋಮು ಸಂಘರ್ಷಗಳು ಆಗ್ತಾ ಬಂದಿರೋದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಇಂತಹ ಸಂದರ್ಭಗಳಲ್ಲಿ, ಸಂಘರ್ಷಗಳ ಸಂದರ್ಭದಲ್ಲಿ ರಾಜಕಾರಣಿಗಳು ತಮ್ಮ ಹಾವಭಾವಗಳಿಂದ, ತಮ್ಮ ನಡವಳಿಕೆಗಳಿಂದ, ತಮ್ಮ ಹೇಳಿಕೆಗಳಿಂದ ಯಾವ ರೀತಿ ತಮ್ಮ ಇರುವಿಕೆಯನ್ನು ತೋರಿಸಲಿಕ್ಕೆ ಇಚ್ಛೆ ಪಡ್ತಾರೆ ಅನ್ನೋದನ್ನು ಬಹುಶಃ ನಾವು ಪುಲ್ವಾಮಾ ಅಟ್ಯಾಕ್ ಆದಮೇಲಿಂದ ಇಲ್ಲಿವರೆಗೆ ಉತ್ತರ ಕರ್ನಾಟಕದ ಘಟನೆಗಳಿಂದ ಪ್ರೇರಿತರಾಗಿ ನೋಡ್ತಾ ಇದ್ದೀವಿ. ನಾವು ಯಾವಾಗಲೂ ಅಲ್ಪಸಂಖ್ಯಾತರನ್ನು, ಮುಸಲ್ಮಾನರನ್ನು ಯಾಕೆ ದೇಶದ್ರೋಹಿಗಳು, ಈ ದೇಶಕ್ಕೆ ಎಷ್ಟು ಪ್ರಾಮಾಣಿಕವಾಗಿರಬೇಕು ಆ ಪ್ರಾಮಾಣಿಕವಾಗಿಲ್ಲ ಅನ್ನೋದನ್ನು ಪದೇ ಪದೇ ತಮ್ಮ ಕಠೋರ ನುಡಿಗಳಿಂದ ನಿಂದಿಸ್ತಾರೆ ಅನ್ನೋದು ಇಲ್ಲಿವರೆಗೆ ನಮಗಂತೂ ಅರ್ಥವಾಗಲಿಲ್ಲ. ಅದು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರಕ್ಕಾಗಿ ಮುಸಲ್ಮಾನರ ಕೊಡುಗೆ ಏನಿರೋದೆ ಅಂತ ಈಗ ಹೇಳುವಂಥ ಸಂದರ್ಭ ಅಲ್ಲ. ಇವೆಲ್ಲ ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಎಷ್ಟು ಬಾಲಿಶವಾಗಿದ್ದಾವೆ ಈಗ ನಮ್ಮ ಮನುವಾದಿಗಳ ಅಥವಾ BJPಗರ ಹೇಳಿಕೆಗಳು ಅಂದರೆ, ಮಾತೆತ್ತಿದ್ರೆ ಸಾಕು ಮುಸಲ್ಮಾನರು ಆತಂಕವಾದಿಗಳು, ಮುಸಲ್ಮಾನ್ ಗುಂಡಾಗಳು, ಮುಸಲ್ಮಾನ್ ದರೋಡೆಕೋರರು, ಹೀಗೆ ಹಾಗೆ ಅಲ್ಲಸಲ್ಲದ, ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಅಂಥ ಹೇಳಿಕೆಗಳನ್ನು ಇಡೀ ಸಮುದಾಯವನ್ನು ಒಗ್ಗೂಡಿಸಿ ಹೇಳುವಂಥದ್ದು ಎಷ್ಟು ಸರಿ ಅನ್ನೋದನ್ನು ನೀವೆಲ್ಲ ಅರಿಬೇಕಾಗ್ತದೆ. ಯಾಕೆಂದರೆ ಆತಂಕವಾದಿಗಳಿಗೆ ಯಾವುದೇ ಧರ್ಮ ಇಲ್ಲ ಅಂತ ಪದೇ ಪದೇ ಎಲ್ಲ ಮಾಧ್ಯಮಗಳಲ್ಲೂ ಮತ್ತು ಚಿಂತಕರು ಎಲ್ಲ ಹೇಳ್ತಾ ಬಂದಿದ್ದಾರೆ. ನಮ್ಮದು ಸಹ ಅದೇ ನಿಲುವು. ಆತಂಕವಾದಿಗಳಿಗೆ ಯಾವುದೇ ಧರ್ಮ ಇಲ್ಲ. ಹಾಗೂ ಜಾತಿ ಅನ್ನೋದನ್ನು ಈಗ ಇಂದು 20-22 ವರ್ಷಗಳಿಂದ ಇದನ್ನು ಪ್ರಚಲಿತವಾಗಿ ತಂದಿರತಕ್ಕಂಥವು ಕೆಲವು ಆಯ್ದ ರಾಜಕಾರಣಿಗಳು, ಆಯ್ದ ರಾಜಕೀಯ ಪಕ್ಷಗಳು.
ನಾನೇನು ಹೇಳಕ್ಕೆ ಬರ್ತಾನೆ, ಯಾವಾಗಲೂ ಮುಸಲ್ಮಾನರನ್ನು ಈ ದೇಶಕ್ಕೆ ಪ್ರಾಮಾಣಿಕರಾಗಿಲ್ಲ, ಈ ದೇಶಕ್ಕೆ ಪ್ರಾಮಾಣಿಕವಾಗಿರೋದಿಲ್ಲ, ಈ ದೇಶವನ್ನು ಪ್ರೀತಿಸೋದಿಲ್ಲ, ಪಕ್ಕದ ದೇಶವನ್ನು ಪ್ರೀತಿಸ್ತಾರೆ, ಆ ರಾಜ್ಯದ ಪರವಾಗಿ ಘೋಷಗಳನ್ನು ಕೂಗ್ತಾರೆ, ಇಲ್ಲ ಯಾವಾಗಲೂ ಈ ರಾಜ್ಯಕ್ಕೆ ಈ ದೇಶಕ್ಕೆ ಮುಸಲ್ಮಾನರು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಿಲ್ಲ ಅಥವಾ ಪ್ರೀತಿ ಇಲ್ಲ ಅನ್ನೋದನ್ನು ತಮ್ಮ ಹೇಳಿಕೆಗಳಿಂದ ಹೇಳಿ ಮುಸಲ್ಮಾನರನ್ನು ಆಗಾಗ ಚುಚ್ಚುವಂಥದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಇಂತಹ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಎಬ್ಬಿಸಲಿಕ್ಕೆ ಮತ್ತು ತಮ್ಮ ದೇಶ ಪ್ರೇಮವನ್ನು ಹಾಗೂ ಒಬ್ಬ ನಿಜವಾದ ದಿಟ್ಟ ದೇಶಪ್ರೇಮಿ ಏನು ಮಾಡ್ಬೋದು ಅನ್ನೋದನ್ನು ಮಾನ್ಯ ಜಮೀರ್ ಅಹ್ಮದ್ರವರು ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ. ನಾನು ಯಾವಾಗಲೂ ಈ ದೇಶಕ್ಕೋಸ್ಕರ ಮೊದಲು ನಾನು ಭಾರತೀಯ, ಮೊದಲು ನಾನು ಇಂಡಿಯನ್, ಆಮೇಲೆ ನನಗೆ ಧರ್ಮ, ಆಮೇಲೆ ಮುಸ್ಲಿಂ ಅನ್ನೋದನ್ನು ಈಗೆಲ್ಲ 25-30 ವರ್ಷದಿಂದ ರಾಜಕಾರಣದಲ್ಲಿ ಯಾವಾಗ ಬಂದಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ಅದನ್ನು ಪ್ರಸ್ತಾಪಿಸ್ತಾ ಬಂದಿದ್ದಾರೆ. ಮೊನ್ನೆ ಆದಂಥ ಘಟನೆಯಲ್ಲಿ ಅವ್ರಿಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸ್ತಾ, ನಾನು ಮೊದಲು ಭಾರತೀಯ, ತದನಂತರ ನಾನು ಮುಸ್ಲಿಂ ಅನ್ನೋದನ್ನು ಹೇಳ್ತಾ, ನನಗೆ ಮೋದಿಯವರಾಗಲಿ ಅಥವಾ ಶಾರವರಾಗಲಿ ಅನುಮತಿಯನ್ನು ಕೊಟ್ಟಿದ್ದೆ ಆದರೆ ನಾನು ಆತ್ಮಾಹುತಿ ಬಾಂಬನ್ನು ತೆಗೆದುಕೊಂಡು ಹೋಗಿ ನನ್ನನ್ನು ನಾನು ಅರ್ಪಿಸ್ಕೊಳ್ತೇನೆ, ನಾನು ಪಾಕಿಸ್ತಾನದ ಮೇಲೆ ನಾನು ಯುದ್ಧಕ್ಕೆ ಹೋಗೋಕ್ಕೆ ರೆಡಿ ಅನ್ನೋದನ್ನು ಅವರು ತಮ್ಮ ಹೇಳಿಕೆಯಲ್ಲಿ ನೀಡಿದ್ದಾರೆ. ಇದು ಬಾಲಿಶ ಹೇಳಿಕೆ ಅಂತ ಸ್ವಲ್ಪ ಜನ ಟೀಕಿಸ್ತಾರಲ್ಲ, ನಾವು ಏನು ಅಂತ ಹೇಳ್ಬೋದು. ನಾನೇನು ಹೇಳೋದು, ಜಮೀರ್ ಅಹ್ಮದ್ರವರ ಹೇಳಿಕೆ ಬರೀ ಜಮೀರ್ ಅಹ್ಮದ್ರವರ ಹೇಳಿಕೆ ಅಲ್ಲ, ಅದು ಇಡೀ ಕರ್ನಾಟಕದ 1 ಕೋಟಿ ಮುಸಲ್ಮಾನರ ಹೇಳಿಕೆ. ಜಮೀರ್ ಅಹ್ಮದ್ರವರ ಹೇಳಿಕೆ ಅದು ಜಮೀರ್ ಅಹ್ಮದ್ರವರ ವೈಯಕ್ತಿಕ ಹೇಳಿಕೆ ಆಗಿರ್ಬೋದು, ಆದರೆ ಆ ಹೇಳಿಕೆಯಲ್ಲಿ ಇಡೀ ಸಮುದಾಯ, ಮುಸ್ಲಿಂ ಸಮುದಾಯದ ಹೇಳಿಕೆ ಆಗಿದೆ. ನಿಜವಾಗ್ಲೂ ಜಮೀರ್ ಅಹ್ಮದ್ರವರು ಒಂದು ಕರೆಯನ್ನು ಕೊಟ್ಟಿದ್ದೆ ಆದರೆ ಜಮೀರ್ ಅಹ್ಮದ್ರವರು ಯಾವ ಮಾತನ್ನು ಹೇಳಿದರೆ ಆ ಕೆಲಸವನ್ನು ಮಾಡಲಿಕ್ಕೆ ಪ್ರತಿ ಮುಸಲ್ಮಾನ ರೆಡಿ ಇದ್ದಾನೆ. ಅದನ್ನು ಪ್ರತಿ ಮುಸಲ್ಮಾನ ಹೇಳೋಕ್ಕೆ ವೇದಿಕೆ ಸಿಗದೇ ಇರೋ ಕಾರಣದಿಂದ ಜಮೀರ್ ಅಹ್ಮದ್ರವರು ಹೇಳಿದ್ದಾರೆ ಹೊರತು ಪ್ರತಿಯೊಬ್ಬ ಮುಸಲ್ಮಾನನು ಸಹ ಇದನ್ನು ಒಕ್ಕೊರಲಿನಿಂದ ನೀವು ಎಲ್ಲಿ ಬೇಕಾದರೂ ಕರೆದರೂ ಬಂದು ಹೇಳೋದಕ್ಕೆ ಸಿದ್ಧ. ನಾನು ಹೇಳೋದು, ಈ ದೇಶ ಪ್ರೇಮನ್ನು ವ್ಯಕ್ತಪಡಿಸಿದ್ರೆ ಇದು ಬಾಲಿಶ, ಇದು ಜೋಕರು, ನೀವು ಸುಮ್ಮನಿದ್ರೆ ಸಾಕು ಅನ್ನೋದನ್ನು ಈ ಥರ ಟೀಕೆ ಮಾಡ್ತಿರಲ್ಲ. ಇಲ್ಲ ಅಂತಂದ್ರೆ ಈ ಥರ ಇಲ್ಲ ಅವ್ರ ಪರವಾಗಿ ಘೋಷಣೆಗೆ ಹೋಗಿದ್ರು ದೇಶದ್ರೋಹಿಗಳು ಅಂತಾರಲ್ಲ. ಇಂಥ ಸಂದರ್ಭದಲ್ಲಿ ಒಬ್ಬ ಮುಸಲ್ಮಾನ ದೇಶದ ಬಗ್ಗೆ ಈ ಹೇಳಿಕೆಯನ್ನು ಕೊಟ್ಟಾಗ ಜಮೀರ್ ಅಹ್ಮದ್ರವನ್ನ ಒಬ್ಬ ಭಾರತೀಯನಾಗಿ ನೋಡಬೇಕೇ ಹೊರತು ಮುಸಲ್ಮಾನನಾಗಿ ಅಲ್ಲ. ಯಾಕೆ ನೋಡೋದಿಲ್ಲ ಅದನ್ನು? ನಮ್ಮ ದೇಶ ಪ್ರೇಮವನ್ನು ನಾವು ಯಾವ ರೀತಿ ತೋರಿಸ್ಕೋಬೇಕು? ಎದೆಯನ್ನು ಬಗೆದು ರಾಮನನ್ನು ತೋರಿಸೋಕ್ಕೆ ಇದು ಕಲಿಯುಗ ಆಗೋದಿಲ್ಲ. ತಮ್ಮ ದೇಶ ಪ್ರೇಮವನ್ನು ಹೇಳಿಕೆಗಳ ಮೂಲಕ, ತಮ್ಮ ನಡವಳಿಕೆಗಳ ಮೂಲಕ ಮಾತ್ರ ವ್ಯಕ್ತಪಡಿಸ್ಬೋದೇ ವಿನಃ ಅದನ್ನು ಎದೆ ಬಗೆದು ತೋರಿಸೋದಕ್ಕೆ ಇದು ಆ ಕಾಲ ಅಲ್ಲ, ಇದು ಕಲಿಯುಗ. ಅದಕ್ಕೋಸ್ಕರ ಏನೇ ಆಗಲಿ, ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು ಅಥವಾ ಅಧಿಕಾರಿ ಆಗಿರ್ಬೋದು ಅವರನ್ನು ಭಾರತೀಯನಾಗಿ ನೋಡಬೇಕೆ ವಿನಃ ಜಾತಿ ಮುಖಾಂತರ ಖಂಡಿತ ನೋಡಬಾರ್ದು. ನಾನೇನು ಹೇಳಕ್ಕೆ ಇಚ್ಛೆಪಡ್ತೇನೆ, ಜಮೀರ್ ಅಹ್ಮದ್ರವರ ಹೇಳಿಕೆ ಇಡೀ ಸಮುದಾಯದ ಹೇಳಿಕೆ. ಇಂತಹ ಹೇಳಿಕೆಗಳನ್ನು ನಾವು ಮುಸ್ಲಿಂ ಸಮಾಜ ಜಮೀರ್ ಅಹ್ಮದ್ ಕಡೆಯಿಂದ ಇನ್ನೂ ಅಪೇಕ್ಷಿಸ್ತೇವೆ. ಯಾಕೆಂದರೆ ಜಮೀರ್ ಅಹ್ಮದ್ರವರು ನಮ್ಮ ಕರ್ನಾಟಕದ ಮುಂಚೂಣಿಯಲ್ಲಿರ್ತಕ್ಕಂತಹ ಧೀಮಂತ ನಾಯಕ. ಅವರ ಮಾತು ಇಡೀ ಸಮುದಾಯದ ಮಾತು, ಅವರ ಮಾತು ಇಡೀ ಮುಸ್ಲಿಂ ಸಮುದಾಯದ ಮಾತಾಗಿರ್ತದೆ. ಜಮೀರ್ ಅಹ್ಮದ್ರವರು ಜವಾಬ್ದಾರಿ ಜಾಗದಲ್ಲಿರ್ತಕ್ಕಂಥವ್ರು. ಯಾವುದೇ ಹೇಳಿಕೆಯನ್ನು ಕೊಡಬೇಕಾದ್ರೆ ವಿವೇಚನೆಯಿಂದ, ದೂರಾಲೋಚನೆಯಿಂದ ಖಂಡಿತ ಕೊಡ್ತಾರೆ ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ರೇಣುಕಾಚಾರ್ಯ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಮುತ್ಸದ್ದಿಗಳು ನಮ್ಮ ಸದಾನಂದ ಗೌಡರು ಜಮೀರ್ ಅಹ್ಮದ್ರವರು ಈ ಹೇಳಿಕೆಯನ್ನು ಇಲ್ಲ ಇದು ಯಾವುದೇ ಶೋ ಆಗೋದಕ್ಕಿಂತ ಮೊದಲು ಯಾರೋ ಬಂದು ಜೋಕರ್ ಇರ್ತಾರಲ್ಲ ಆ ಥರ ಹೇಳಿಕೆ ಅಂತ ಹೇಳ್ತಿರಲ್ಲ, ಹೇಳಿಸ್ಬಿಡಿ ನಿಮ್ಮ ಕಡೆಯಿಂದ ಹೇಳಿಕೆ ಅಂತ ಹೇಳಿಕೆ ನೋಡೋಣ. ಜಮೀರ್ ಅಹ್ಮದ್ರವರ ಹೇಳಿಕೆ ಇಡೀ ಸಮುದಾಯದ ಹೇಳಿಕೆ. ಇಂಥ ಹೇಳಿಕೆಗಳೆಲ್ಲ, ಇಂಥ ಕಾರ್ಯಗಳಿಗೆ ನಮ್ಮ ಸಮುದಾಯ, ಮುಸ್ಲಿಂ ಸಮುದಾಯ ಯಾವಾಗಲೂ ಅವರ ಜೊತೆ ಕಂಕಟ್ಟಿ ನಿಂತಿರುತ್ತೆ ಅನ್ನೋದನ್ನು ಇದು ಜಗಜ್ಜಾಹಿರ. ಇದು ಇಡೀ ಸಮುದಾಯದ ಮುಖೇನ ಹೇಳಿರೋ ಮಾತು ಅನ್ನೋದನ್ನು ತಾವೆಲ್ಲ ಗಮನಿಸಬೇಕಾಗ್ತದೆ.
ಅದನ್ನು ರಾಜಕಾರಣಿಗಳು ಯಾವುದೇ ಹೇಳಿಕೆಗಳು ಬಂದಾಗ ಜಮೀರ್ ಅಹ್ಮದ್ರವರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಅದು ಮುಸ್ಲಿಂ ಅಂತ ಹೇಳ್ತಾ ಇಲ್ಲ, ಯಾರೇ ಆದ್ರೂ ಸಹ ಇಂಥ ದೇಶದ ಬಗ್ಗೆ, ದೇಶಭಕ್ತಿಯ ಬಗ್ಗೆ, ತ್ಯಾಗದ ಬಗ್ಗೆ ಮಾತಾಡಿದಾಗ ಅವನು ಯಾವ ಜಾತಿ ಅನ್ನೋದಕ್ಕಿಂತ ಮೊದಲಾಗಿ ಅವನು ಭಾರತೀಯ ಅನ್ನೋದನ್ನು ಕಡೆಗಣಿಸಬಾರ್ದು. ಅವನು ಮೊದಲು ಭಾರತೀಯ, ಆಮೇಲೆ ಜಾತಿ ಅನ್ನೋದನ್ನು ತಾವೆಲ್ಲ ಬಂದಟ್ಟು ಮಾಡ್ಕೊಳ್ತೀರಾ ಅಂತ ನಾನಾದರೂ ಹೇಳ್ತಾ, ಸಾಕು, ಮೊದಲು ಮನುಷ್ಯರಾಗೋಣ, ಆಮೇಲೆ ರಾಜಕಾರಣಿಗಳಿಗೂ ಸಹ ಹೃದಯ ಇರುತ್ತೆ ಅನ್ನೋದನ್ನು ನಮ್ಮ ಜಮೀರ್ ಅಹ್ಮದ್ರವರು ಸಾಬೀತುಪಡಿಸೋದಕ್ಕೆ ಹೊರಟಿದ್ದಾರೆ. ನಮ್ಮ ಜಮೀರ್ ಅಹ್ಮದ್ರವರಿಗೆ ನಮ್ಮ ಬೆಂಬಲ ಇದೆ, ನಮ್ಮ ಮುಸ್ಲಿಂ ಸಮುದಾಯದ ಎಲ್ಲ ಬೆಂಬಲ ಇದೆ. ಅವರ ಎಲ್ಲ ಹೇಳಿಕೆಗಳಿಗೂ ಸಹ, ಯಾವ ಹೇಳಿಕೆಗಳು ಅದು ತರ್ಕಬದ್ಧವಾಗಿರ್ತವೆ ಆ ಹೇಳಿಕೆಗೆ, ಇಂತಹ ಹೇಳಿಕೆಗಂತೂ ದೇಶದ ಬಗ್ಗೆ ಬಂದಾಗ ಜಮೀರ್ ಅಹ್ಮದ್ರವರ ಹೇಳಿಕೆಗೆ ನಮ್ಮ ಇಡೀ ಸಮುದಾಯ, ಇಡೀ ಕರ್ನಾಟಕದ 1 ಕೋಟಿ ಮುಸಲ್ಮಾನರ ಬೆಂಬಲ ಇರುತ್ತೆ ಅನ್ನೋದನ್ನು ನಾನು ಈ ಮುಖಾಂತರ ತಮಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಸದಾನಂದ ಗೌಡರು, ಮುತ್ಸದ್ದಿಗಳು, ಮಾಜಿ ಮಂತ್ರಿಗಳು, ನೋವಾಯಿತು ನಿಮ್ಮ ಇದನ್ನು ನೋಡಿ, ಹೇಳಿಕೆ ನೋಡಿ. ಹಾಗೆ ಇವರು ನಮ್ಮ ಪ್ರಹ್ಲಾದ್ ಜೋಶಿಯವರು, ಕೇಂದ್ರ ಸಚಿವರು, ಜಮೀರ್ ಅಹ್ಮದ್ರವರು ಸುಮ್ಮನಿದ್ರೆ ಸಾಕು, ಸುಮ್ಮನಿದ್ರೆ ಮುಸಲ್ಮಾನರು ಏನು ಮಾತಾಡ್ತಾ ಇಲ್ಲ, ಪಾಕಿಸ್ತಾನದ ವಿಷಯ ಬಂದಾಗ ಅಂತೀರ. ಪಾಕಿಸ್ತಾನದ ವಿಷಯ ನಾನು ಯುದ್ಧ ಮಾಡೋದಕ್ಕೆ ರೆಡಿ, ನಮಗೂ ಅವ್ರಿಗೇನು ಸಂಬಂಧ ಇಲ್ಲ, ಮೊದಲು ನಾನು ಭಾರತೀಯ ಆಮೇಲೆ ಮುಸ್ಲಿಂ ಅನ್ನೋದನ್ನು ಅವ್ರು ಹೇಳಿದ್ರೆ ಅದಕ್ಕೆ ಬೇರೆ ಅರ್ಥದಲ್ಲಿ ನೀವು ಕಲ್ಪಿಸಿದ್ರೆ ಇನ್ನು ಏನು ಹೇಳ್ಬೇಕಾಗ್ತದೆ. ನಾನು ಅದನ್ನೇ ಹೇಳಿದೆ, ಎದೆ ಬಾವು ತೋರಿಸೋಕ್ಕೆ ಹನುಮಂತ ಅಲ್ಲ ನಾವು. ಅದಕ್ಕೋಸ್ಕರ ಯಾರನ್ನ ಆಗಲಿ ಮೊದಲು ನಾವು ಮನುಷ್ಯರನ್ನಾಗಿ ನೋಡೋಣ, ಭಾರತೀಯನಾಗಿ ನೋಡೋಣ, ಆಮೇಲೆ ಜಾತಿ ಮತ ಭೇದ ಅನ್ನೋದನ್ನು ಇಡೀ ಕರ್ನಾಟಕ ಜನತೆ ಅಲ್ಲ, ಈಗ ಮನುಕುಲ ತಿಳಿದುಕೊಳ್ಳುವಂತಹ ಸಂದರ್ಭ. ಅದಕ್ಕೋಸ್ಕರ ಈ ನೋವಾಯಿತು. ಯಾಕೆಂದರೆ ಜಮೀರ್ ಅಹ್ಮದ್ರವರ ಹೇಳಿಕೆ ತುಂಬ ಅರ್ಥಗರ್ಭಿತವಾಗಿತ್ತು. ಅವರು ಪದೇ ಪದೇ ಹೇಳ್ತಾ ಇದ್ರು, ನಾನು ಇದನ್ನು ಲಘುವಾಗಿ ಹೇಳ್ತಾ ಇಲ್ಲ, ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ನಾನು ಅಲ್ಲಾನ ಆಣೆ ಮಾಡಿ ಹೇಳ್ತೇನೆ, ದೇವರ ಆಣೆ ಮಾಡಿ ಹೇಳ್ತೇನೆ ಅಂತ. ಖಂಡಿತ ನಮ್ಮ ಮುಸ್ಲಿಂ ಸಮುದಾಯಕ್ಕೂ ಸಹ ಒಂದು ಸಾರಿ ಓರೆ ಹಚ್ಚಿ ನೋಡಿ, ಅಥವಾ ಇಲ್ಲ ಮಾಡಲೇಬೇಕು, ಏನನ್ನ ಎಕ್ಸಾಮಿನ್ ಮಾಡಬೇಕು ಅನ್ನೋಗಿದ್ರೆ ಜಮೀರ್ ಅಹ್ಮದ್ರವರ ಹೇಳಿಕೆಯನ್ನು ಒಂದು ಸಾರಿ ಪರೀಕ್ಷೆ ಮಾಡಿ ನೋಡಿ. ಆಗ ಗೊತ್ತಾಗುತ್ತೆ ಸರ್ಕಾರಕ್ಕೆ ಮತ್ತು ಈ ಜನತೆಗೆ ನಿಜವಾಗ್ಲೂ ಮುಸ್ಲಿಮರ ದೇಶಭಕ್ತಿ ಎಂಥದನ್ನು ಸ್ವತಂತ್ರ ಪೂರ್ವದಲ್ಲಿ ತೋರಿಸಿದ್ರು. ಸ್ವತಂತ್ರ ನಂತರ ಈಗ ಅವಶ್ಯಕತೆ ಇದೆ ಅನ್ನೋದ್ರೆ ಜಮೀರ್ ಅಹ್ಮದ್ರವರ ಹೇಳಿಕೆಗೆ ನಾವೆಲ್ಲ ಕಂಕಣಬದ್ಧರಾಗಿದ್ದೇವೆ ಅನ್ನೋದನ್ನು ಈ ಮುಖಾಂತರ ತಮಗೆ ಹೇಳಕ್ಕೆ ಇಚ್ಛೆಪಡ್ತೇನೆ. ನಮಸ್ಕಾರ.